ಇತ್ತೀಚಿನ ದಿನಗಳಲ್ಲಿ ನಾವು ಬದುಕುತ್ತಿರುವ ತಪ್ಪು ಜೀವನ ಶೈಲಿಯಿಂದ ಅಂದರೆ ತಪ್ಪು ಆಹಾರ ಪದ್ಧತಿಯಿಂದ, ಚಿಂತೆಯಿಂದ, ನಿದ್ರಾಹೀನತೆಯಿಂದ, ಮಾನಸಿಕ ಒತ್ತಡದಿಂದ ರಕ್ತದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗುತ್ತಿದೆ, ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತಿದೆ. ಇವತ್ತು ನಾವು ಹೆಚ್ಚಿನ ರಕ್ತದೊತ್ತಡ ನಿಯಂತ್ರಿಸುವ 2 ಅದ್ಭುತವಾದ ಯೋಗ ಮುದ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ರಕ್ತದೊತ್ತಡ ನಿಯಂತ್ರಣದಲ್ಲಿಡಲು ನಾವು ಮಾಡಬೇಕಾದ ಚಮತ್ಕಾರಿ ಯೋಗ ಮುದ್ರೆಗಳು ಯಾವಂತಂದ್ರೆ ವ್ಯಾನ ಮುದ್ರೆ ಮತ್ತು ಅಪಾನ ಮುದ್ರೆ. ಈ ವ್ಯಾನವಾಯು ಏನಿದೆ ಅಲ್ಲ, ಇದು ಇಡೀ ಶರೀರದಲ್ಲಿ ಓಡಾಡುತ್ತಾ ಪೋಷಕ ದ್ರವ್ಯಗಳನ್ನು ತಲುಪಿಸುತ್ತದೆ ಮತ್ತು ತನ್ನೊಂದಿಗೆ ರಕ್ತವನ್ನು ಓಡಿಸುತ್ತಿರುತ್ತದೆ. ಆದ್ರಿಂದಲೇ ಈ ವ್ಯಾನ ಮುದ್ರೆ ಮಾಡೋದ್ರಿಂದ ನಮ್ಮ ರಕ್ತದೊತ್ತಡ ಕಂಟ್ರೋಲ್ನಲ್ಲಿ ಬರುತ್ತದೆ. ದಿನಾಲೂ 45 ನಿಮಿಷ ಎರಡೂ ಕೈಗಳಿಂದ ವ್ಯಾನ ಮುದ್ರೆ ಮಾಡಿ ತಕ್ಷಣ ಬೆನ್ನಿಗೆನೆ 5 ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು. 1 ತಿಂಗಳವರೆಗೆ ಹೀಗೆ ಮಾಡುತ್ತಾ ಬಂದ್ರೆ ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿ ಬರುತ್ತದೆ. ಅಷ್ಟೇ ಅಲ್ಲ, ನಮ್ಮ ಶರೀರದಲ್ಲಿ ಹೊಸ ಶಕ್ತಿ ಉಂಟಾಗುತ್ತದೆ. ಹಾಗಾದ್ರೆ ಈ ಮುದ್ರೆ ಹೇಗ್ ಮಾಡಬೇಕು? ಇಲ್ಲಿ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳು ತುದಿಗಳನ್ನು ಹಚ್ಚಿದಾಗ ವ್ಯಾನ ಮುದ್ರೆ ಆಗುತ್ತದೆ. ಅತಿ ಚಿಂತೆ ಆವರಿಸಿ ನಿದ್ರೆ ಕಡಿಮೆ ಆದಾಗ 10 ರಿಂದ 15 ನಿಮಿಷ ವ್ಯಾನ ಮುದ್ರೆ ಮಾಡಿದ್ರೆ ರಕ್ತದೊತ್ತಡ ಬರೋದಿಲ್ಲ, ಸಹಜವಾಗಿ ನಿದ್ರೆ ಬರುತ್ತದೆ. ಇನ್ನು ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುವ ಇನ್ನೊಂದು ಅದ್ಭುತವಾದ ಮುದ್ರೆ ಅಂದ್ರೆ ಅಪಾನ ಮುದ್ರೆ. ನಮ್ಮ ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ಕಂಡುಬರುವ ಈ ಅಪಾನ ವಾಯು ನಮ್ಮ ನಾಭಿಯಿಂದ ಅಂದ್ರೆ ಹೊಕ್ಕಳ ಭಾಗದಿಂದ ಕಾಲಿನವರೆಗೆ ಉತ್ಪತ್ತಿಯಾಗುವ ರೋಗಗಳನ್ನು ನಿವಾರಿಸುತ್ತದೆ. ಅಪಾನ ಮುದ್ರೆಯು ವಾಯುವನ್ನು ಸಕ್ರಿಯಗೊಳಿಸುತ್ತದೆ. ಇದು ಶರೀರದ ಪಚನ ಕಾರ್ಯ ಮತ್ತು ವಿಸರ್ಜನಾ ಕಾರ್ಯವು ಸರಿಯಾಗಿ ನಡೆಯುವಂತೆ ಮಾಡುತ್ತದೆ. ಈ ಮುದ್ರೆ ಉಚ್ಚ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ. ಹಾಗಾದ್ರೆ ಅಪಾನ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ಪೃಥ್ವಿ ತತ್ವದ ಉಂಗುರ ಬೆರಳಿನ ತುದಿ ಜೋಡಿಸ್ಬೇಕು. ಹೀಗ್ ಮಾಡಿದಾಗ ಏನಾಗುತ್ತೆ, ಇದು ಅಪಾನ ಮುದ್ರೆ ಆಗುತ್ತದೆ. ಈ ಮುದ್ರೆಗೆ ಸಮಯದ ಅಡೆತಡೆಗಳಿಲ್ಲ, ಎಷ್ಟೊತ್ತು ಬೇಕಾದರೂ ಈ ಮುದ್ರೆನ ನಾವು ಮಾಡಬಹುದು. ಈ ಮುದ್ರೆ ಮಾಡಿದ ತಕ್ಷಣನೇ 5 ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು. ಅಂದ್ರೆ ಈ ಮುದ್ರೆಯ ಲಾಭ ಏನಂತಂದ್ರೆ ಸಂಪೂರ್ಣವಾಗಿ ನಾವು ಪಡೆದುಕೊಳ್ಳಲು ಸಾಧ್ಯ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.